ನಮಸ್ಕಾರ ಸ್ನೇಹಿತರೆ. ರಾಜ್ಯ ರಾಜಕಾರಣದಲ್ಲಿ ಈಗ ಸಂಪುಟ ವಿಸ್ತರಣೆಯ ಕಾವು ಗರಿಷ್ಠ ಮಟ್ಟಕ್ಕೆ ತಲುಪಿದೆ. ಒಂದೆಡೆ ಮಂತ್ರಿಗಿರಿಗಾಗಿ ಶಾಸಕರು ಕ್ಯೂ ನಿಂತಿದ್ರೆ, ಇನ್ನೊಂದ್ ಕಡೆ ದೆಹಲಿ ಮಟ್ಟದಲ್ಲಿ ಹೈಕಮಾಂಡ್ ನಾಯಕರು ಹೊಸ ಪ್ಲಾನ್ ಅನ್ನ ಹೆಣಿತಿದ್ದಾರೆ. ಎಲ್ಲಾ ಗೊಂದಲಗಳ ನಡುವೆ ರಾಜ್ಯಕ್ಕೆ ಮತ್ತೆರಡು ಉಪಮುಖ್ಯಮಂತ್ರಿ ಹುದ್ದೆಗಳು ಬರ್ತಾವ. ಲಿಂಗಾಯತ ಮತ್ತು ದಲಿತ ಸಮುದಾಯವನ್ನ ಓಲೈಸಲು ಎಂಬಿ ಪಾಟೀಲ್ ಹಾಗೂ ಸತೀಶ್ ಜಾರಕಿಹೊಳಿ ಅವರಿಗೆ ಡಿಸಿಎಂ ಪಟ್ಟ ಸಿಗುತ್ತಾ? ಇದೆಲ್ಲಕ್ಕಿಂತ ದೊಡ್ಡ ಟ್ವಿಸ್ಟ್ ಅಂದ್ರೆ, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರಾಗಿದ್ದಂತಹ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಈಗ ಮಂತ್ರಿ ಸ್ಥಾನ ಸಿಗೋದೇ ಅನುಮಾನ ಅನ್ನೋ ವಾತಾವರಣ ಸೃಷ್ಟಿಯಾಗಿದೆ. ದಾವಣಗೆರೆ ಉಪಚುನಾವಣೆಯ ಆಡಿಯೋ ವಿವಾದ ಜಮೀರ್ಗೆ ಮುಳ್ಳಾಯ್ತಾ? ಹೈಕಮಾಂಡ್ ಮುನಿಸಿಗೆ ನಿಜವಾದ ಕಾರಣ ಏನು? ಹಾಗಾದ್ರೆ ಜಮೀರ್ ಆಡಿದ ಆ ಶಾಕಿಂಗ್ ಮಾತುಗಳ ಹಿನ್ನೆಲೆ ಏನು? ಎಲ್ಲ ವಿಷಯಗಳನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಕಡೆವರೆಗೂ ನೋಡಿ. ಮೊದಲಿಗೆ ಹೆಚ್ಚುವರಿ ಡಿಸಿಎಂ ವಿಚಾರಕ್ಕೆ ಬರೋಣ. ರಾಜ್ಯದಲ್ಲಿ ಸರ್ಕಾರ ರಚನೆಯಾದಾಗ ಅಥವಾ ನಾಯಕರ ಬದಲಾವಣೆಯ ಮಾತುಗಳು ಬಂದಾಗಲೆಲ್ಲ ಹೆಚ್ಚುವರಿ ಡಿಸಿಎಂ ಸ್ಥಾನಗಳ ಚರ್ಚೆ ನಡೆಯುತ್ತಲೇ ಇತ್ತು. ಪ್ರಸ್ತುತ ಪರಮೇಶ್ವರ್ ಅವರು ಒಬ್ಬರೇ ಡಿಸಿಎಂ ಆಗಿದ್ದಾರೆ. ಆದರೆ ಲಿಂಗಾಯತ ಮತ್ತು ದಲಿತ ಸಮುದಾಯವನ್ನ ಓಲೈಸೋದಕ್ಕೆ ದೆಹಲಿ ಮಟ್ಟದಲ್ಲಿ ಈಗ ಮತ್ತೊಮ್ಮೆ ಇಬ್ಬರು ಹೊಸ ಡಿಸಿಎಂಗಳನ್ನ ತರುವಂತಹ ಬಗ್ಗೆ ಗಂಭೀರ ಚರ್ಚೆಗಳು ನಡೆಯುತ್ತಿದೆ. ಇಲ್ಲಿ ಡಿಸಿಎಂ ರೇಸ್ನಲ್ಲಿ ಮುಂಚೂಣಿಯಲ್ಲಿ ಇರೋದು ಇಬ್ಬರು ನಾಯಕರು. ಒಂದು ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರಾದ ಎಂಬಿ ಪಾಟೀಲ್, ಇನ್ನೊಂದು ದಲಿತ ಹಾಗೂ ವಾಲ್ಮೀಕಿ ಸಮುದಾಯದ ಪ್ರಭಾವಿ ನಾಯಕರಾದ ಸತೀಶ್ ಜಾರಕಿಹೊಳಿ. ಆದ್ರೆ ಇಲ್ಲೇ ಮುಸ್ಲಿಂ ಸಮುದಾಯದ ಪ್ರಶ್ನೆ ಬರೋದು. 4 ಡಿಸಿಎಂ ಮಾಡೋದಾದ್ರೆ ಮುಸ್ಲಿಂ ನಾಯಕರಿಗೆ ಯಾಕೆ ಆ ಅವಕಾಶ ಸಿಗಬಾರದು ಅನ್ನೋ ಕುತೂಹಲ ಮತ್ತು ಬೇಡಿಕೆ ಮುಸ್ಲಿಂ ನಾಯಕರು ಹಾಗೂ ಬೆಂಬಲಿಗರಲ್ಲಿ ಮನೆ ಮಾಡಿದೆ. ಒಂದು ಕಾಲದಲ್ಲಿ ಮುಸ್ಲಿಂ ಸಮುದಾಯದ ಪರವಾಗಿ ಡಿಸಿಎಂ ರೇಸ್ನಲ್ಲಿ ಜಮೀರ್ ಅಹ್ಮದ್ ಖಾನ್ ಹೆಸರು ಜೋರಾಗಿ ಕೇಳಿ ಬರ್ತಾ ಇತ್ತು. ಅವರ ಅಭಿಮಾನಿಗಳು ಕೂಡ ಜಮೀರ್ಗೆ ಡಿಸಿಎಂ ಪೋಸ್ಟ್ ಬೇಕೇ ಬೇಕು ಅಂತ ಪಟ್ಟು ಹಿಡಿತಿದ್ರು. ಆದ್ರೆ ಇತ್ತೀಚೆಗೆ ನಡೆದ ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಜಮೀರ್ ಪಾಲಿಗೆ ಒಂದು ದೊಡ್ಡ ತಿರುವು ನೀಡಿತು. ದಾವಣಗೆರೆ ಉಪಚುನಾವಣೆಯಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರು ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಪರವಾಗಿ ಪ್ರಚಾರ ಮಾಡದೆ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ರು ಅನ್ನೋ ಸುದ್ದಿ ಹಬ್ಬಿತ್ತು. ಇದರ ಬೆನ್ನಲ್ಲೇ ಒಂದು ಆಡಿಯೋ ಕ್ಲಿಪ್ ಕೂಡ ಭಾರಿ ವೈರಲ್ ಆಯಿತು. ವಿಶೇಷ ಅಂದ್ರೆ ಜಮೀರ್ ವಿರುದ್ಧ ಈ ಆರೋಪ ಮಾಡಿದ್ದು ಬೇರೆ ಯಾರೂ ಅಲ್ಲ, ಕಾಂಗ್ರೆಸ್ ಪಕ್ಷದಲ್ಲೇ ಇರುವ ಸ್ವತಃ ಮುಸ್ಲಿಂ ನಾಯಕರು. ಇದರಿಂದಾಗಿ ಹೈಕಮಾಂಡ್ ಜಮೀರ್ ಮೇಲೆ ತೀವ್ರ ಅಸಮಾಧಾನಗೊಂಡಿದೆ. ಅಷ್ಟೇ ಅಲ್ಲ, ಜಮೀರ್ ಅವರು ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿದ್ರು. ದಾವಣಗೆರೆ ಚುನಾವಣಾ ವಿಷಯದಲ್ಲಿ ಸಿದ್ದರಾಮಯ್ಯ ಅವರ ಮಾತನ್ನು ಕೇಳಲಿಲ್ಲ ಅನ್ನೋ ಬೇಸರ ಸ್ವತಃ ಸಿದ್ದರಾಮಯ್ಯ ಅವರಿಗೂ ಇದೆಯಂತೆ. ಇದರಿಂದ ಜಮೀರ್ ರಾಜಕೀಯವಾಗಿ ಸಾಕಷ್ಟು ಹಿನ್ನಡೆ ಅನುಭವಿಸುವಂತಾಗಿದೆ. ಸದ್ಯ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರು ಸಂಪುಟ ವಿಸ್ತರಣೆಯ ಪಟ್ಟಿಯನ್ನ ಸಿದ್ಧಪಡಿಸಿ ಹೈಕಮಾಂಡ್ ಕೈಗೆ ನೀಡಿದ್ದಾರೆ. ಆದರೆ ದೆಹಲಿಯಲ್ಲಿ ನಡೀತಾ ಇರುವಂತಹ ಪ್ರಸ್ತುತ ಬೆಳವಣಿಗೆಯಿಂದಾಗಿ ಸಂಪುಟ ವಿಸ್ತರಣೆ ಒಂದೆರಡು ದಿನ ಮುಂದೂಡಲ್ಪಟ್ಟಿದೆ. ಈ ಸಂಪುಟದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಎಷ್ಟು ಸ್ಥಾನ ಸಿಗುತ್ತೆ ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ. ಇಲ್ಲಿ ಪ್ರಾದೇಶಿಕತೆಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಲಾಗ್ತಾ ಇದೆ. ಈಗಾಗಲೇ ಕರಾವಳಿ ಭಾಗದಿಂದ ಯುಟಿ ಖಾದರ್ ಅವರಿಗೆ ಹುದ್ದೆಯನ್ನ ನೀಡಲಾಗಿದೆ. ಇನ್ನುಳಿದಂತೆ ಹಳೆ ಮೈಸೂರು ಭಾಗದಲ್ಲಿ ತನ್ವೀರ್ ಸೇಠ್, ಉತ್ತರ ಕರ್ನಾಟಕದಿಂದ ಸಲೀಂ ಅಹಮದ್ ಅಥವಾ ಕನೀಜ್ ಫಾತಿಮಾ ಅವರ ಹೆಸರುಗಳು ರೇಸ್ನಲ್ಲಿದೆ. ಬೆಂಗಳೂರು ಮಟ್ಟಿಗೆ ತೀವ್ರ ಪೈಪೋಟಿ ಇದ್ದು ಇಲ್ಲಿ ಜಮೀರ್ ಅಹಮದ್ ಖಾನ್ ಮತ್ತು ರಿಜ್ವಾನ್ ಅರ್ಷದ್ ನಡುವೆ ನೇರ ಹಣಾಹಣಿ ನಡೀತಾ ಇದೆ. ಈ ಎಲ್ಲ ಲೆಕ್ಕಾಚಾರಗಳ ಮಧ್ಯೆ ಜಮೀರ್ಗೆ ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ ಅನ್ನೋದು ಕಂಪ್ಲೀಟ್ ಸಸ್ಪೆನ್ಸ್ ಆಗಿದೆ. ಡಿಸಿಎಂ ಸ್ಥಾನ ಬಿಡಿ, ಕನಿಷ್ಠ ಮಂತ್ರಿ ಸ್ಥಾನನಾದ್ರೂ ಉಳ್ಕೊಂಡ್ರೆ ಸಾಕು ಅನ್ನೋ ಸ್ಥಿತಿಗೆ ಜಮೀರ್ ಬೆಂಬಲಿಗರು ಬಂದಿದ್ದಾರೆ. ಎಲ್ಲಾ ಬೆಳವಣಿಗೆಗಳ ನಡುವೆ ಜಮೀರ್ ಅಹ್ಮದ್ ಖಾನ್ ಅವರು ತಮ್ಮ ಮೇಲಿರುವ ಆರೋಪಗಳಿಗೆ ಸ್ಪಷ್ಟನೆ ನೀಡಿದ್ದಾರೆ. ಅವರು ಹೇಳೋದೇನೆಂದ್ರೆ, ವೈರಲ್ ಆದ ಆಡಿಯೋದಿಂದ ನನಗೆ ತೊಂದರೆಯಾಗಿದ್ದು ನಿಜ, ಆದ್ರೆ ಆ ಆಡಿಯೋದಲ್ಲಿ ಇರೋದು ನನ್ನ ಧ್ವನಿಯಲ್ಲ. ನಾನು ಸಿದ್ದರಾಮಯ್ಯ ಅವರಿಗಾಗ್ಲಿ ಕಾಂಗ್ರೆಸ್ ಪಕ್ಷಕ್ಕಾಗ್ಲಿ ಎಂದೂ ದ್ರೋಹ ಮಾಡಿಲ್ಲ. ಒಂದು ವೇಳೆ ತಪ್ಪಾಗಿದ್ರು ಖರ್ಗೆ, ವೇಣುಗೋಪಾಲ್, ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಬಳಿ ಕ್ಷಮೆ ಕೇಳಿದ್ದೇನೆ ಅಂತ ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಜಕೀಯದ ಕಹಿ ಸತ್ಯವೊಂದನ್ನ ತೆರೆದಿಟ್ಟ ಜಮೀರ್ ಅಹ್ಮದ್, ರಾಜಕೀಯದಲ್ಲಿ ಬೇರೆಯವರು ನಮ್ಮನ್ನ ವಿರೋಧಿಸಲ್ಲ, ನಮ್ಮ ಸ್ವಜಾತಿಯವರೇ ನಾವು ಬೆಳೆಯುವುದನ್ನ ಸಹಿಸೋದಿಲ್ಲ, ಕಾಲೆಳಿತಾರೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ಮಂತ್ರಿ ಸ್ಥಾನ ಸಿಗದಿದ್ರೆ ಮತ್ತೆ ಜೆಡಿಎಸ್ ಸೇರ್ತಾರೆ ಅನ್ನೋ ವದಂತಿಯನ್ನ ತಳ್ಳಿ ಹಾಕಿರುವ ಅವರು ಕಾಂಗ್ರೆಸ್ ಬಿಡುವ
ಪ್ರಶ್ನೆಯೇ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಒಟ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆಯ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇದೆ. ಒಂದೆಡೆ ಸತೀಶ್ ಜಾರಕಿಹೊಳಿ ಮತ್ತು ಎಂಬಿ ಪಾಟೀಲ್ ಅವರಿಗೆ ಹೆಚ್ಚುವರಿ ಡಿಸಿಎಂ ಪೋಸ್ಟ್ ಸಿಗುತ್ತಾ, ಇನ್ನೊಂದು ಕಡೆ ಹೈಕಮಾಂಡ್ ನಾಯಕರು ಜಮೀರ್ ಅವರ ಕ್ಷಮೆಯನ್ನ ಸ್ವೀಕರಿಸಿ ಮಂತ್ರಿ ಸ್ಥಾನ ನೀಡ್ತಾರಾ ಅಥವಾ ಹೊಸ ಮುಖಗಳಿಗೆ ಅವಕಾಶ ನೀಡ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ನಿಮಗೇನನ್ಸುತ್ತೆ? ರಾಜ್ಯದಲ್ಲಿ ಹೆಚ್ಚುವರಿ ಡಿಸಿಎಂ ಸ್ಥಾನವನ್ನ ಮಾಡಬೇಕಾ? ಜಮೀರ್ ಅಹಮದ್ ಖಾನ್ ಅವರಿಗೆ ಮಂತ್ರಿ ಸ್ಥಾನ ನೀಡಬೇಕಾ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಇನ್ನಷ್ಟು ಪೊಲಿಟಿಕಲ್ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.